ಆಸ್ಪಿರೆಂಟ್ಸ್ ರೆಕ್ರೂಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರೆ ಸೊ ನಿನ್ನೆ ಕೂಡ ನಾವು ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಗಳಿಗೆ ವಿಸಿಟ್ ಮಾಡಿದ್ವಿ. ಎಸ್ಪೆಷಲಿ ಪೊಲೀಸ್ ನೇಮಕಾತಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಅಂಡ್ PSI ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಎಲ್ಲದರ ಕುರಿತು ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ. ನೋಡಿ, ಒಂದು ವಿಷಯ ನಾನು ತುಂಬಾ ದಿನಗಳ ಹಿಂದೆ ಹೇಳಿದ್ದೆ ನಿಮ್ಗೆ, ಏನು ಅಂತಂದ್ರೆ ನಾನು ಕೂಡ ಮುಂಚೆ ಪೇಪರ್ ಸ್ಟೇಟ್ಮೆಂಟ್ ಗಳನ್ನ ನಂಬೋದು, ಎಕ್ಸೈಟ್ಮೆಂಟ್ ಆಗೋದು, ನೋಟಿಫಿಕೇಶನ್ 2-3 ದಿನದಲ್ಲಿ ಆಗ್ಬಿಡುತ್ತೆ, ವಾರದಲ್ಲಿ ಆಗ್ಬಿಡುತ್ತೆ ಅಂತೇಳಿ ಖುಷಿ ಪಡೋದು, ಇವೆಲ್ಲ ಆಗ್ತಾ ಇತ್ತು. ಬಟ್ ರಿಯಾಲಿಟಿ ಬೇರೆ ಇದೆ. ಒಳಗಡೆ ಇಲಾಖೆಯಲ್ಲಿ ಅಧಿಕಾರಿಗಳ ನಡುವೆ, ಸಚಿವರ ನಡುವೆ ಇರುವಂತ ಸಮನ್ವಯತೆ ಹೇಗಿದೆ, ಅಲ್ಲಿ ಹಿಂಗೆ ನೋಟಿಫಿಕೇಶನ್ ವಿಷಯಕ್ಕೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಕೆಲವೊಂದಿಷ್ಟು ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿದಾಗ, ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಅರ್ಥ ಆದಂತ ರಿಯಾಲಿಟಿಯನ್ನು ಹೇಳ್ತೀನಿ. ನೋಡಿ, ಶಿಕ್ಷಕರ ನೇಮಕಾತಿ ಬಗ್ಗೆ ಸರ್ಕಾರಕ್ಕೆ ಸದ್ಯಕ್ಕೆ ನೇಮಕಾತಿ ಮಾಡುವಂತ ಗಟ್ಟಿ ನಿರ್ಧಾರ ಇಲ್ಲ. ಒಂದು ಸ್ಪಷ್ಟವಾಗಿ ಯಾಕೆ ಅಂತಂದ್ರೆ, ಈಗ 15,000 ಶಿಕ್ಷಕರ ನಾನ್-HK ನೇಮಕಾತಿ ಈಗಿನ ಪ್ರಸ್ತಾವನೆ ಕಳಿಸಿದ್ದಾರೆ ಆರ್ಥಿಕವಾಗಿ. ಸೊ ಅದು ಒಂದು ಓಕೆ. ಇನ್ನು HKದವರು ಮಾಡುವಂತದ್ದು ಸದ್ಯಕ್ಕೆ ಅವ್ರಿಗೆ ಅದು ಇಚ್ಛಾಶಕ್ತಿನೇ ಇಲ್ಲ. ಇನ್ನು ಪೊಲೀಸ್ ನೇಮಕಾತಿ ಹೇಳ್ತೀನಿ, PSI ಇದು ಯಾವುದೇ ಕಾರಣಕ್ಕೂ ಅವ್ರು 600 ನೇಮಕಾತಿ ಮಾಡಲ್ಲ. ನೀವು ಎಲ್ಲಿ ಏನ್ ಬೇಕಿದ್ರು, ಯಾವ ರೀತಿ ಬೇಕಿದ್ರು ನೀವು ಚಾಲೆಂಜ್ ಮಾಡಿ. ಇರೋದೇ 150 ಪೋಸ್ಟ್ ಇದೆ. ಸೊ ಹೆಂಗ್ ಎಲ್ಲಿಂದ ರೆಡಿ ಮಾಡ್ತಾರೆ ಅವ್ರು 600 ಪೋಸ್ಟ್ ನ? ಇನ್ನು PC 8,000 ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಹೇಳ್ತೀನಿ, 8,000 ಅಂತ ಅವ್ರ ಕೈಲಿ ಸದ್ಯಕ್ಕೆ ಮಾಡೋ ಸಿಚುವೇಶನ್ ಅಲ್ಲಿ ಇಲ್ಲ. ಅದು ಒಂದು ಅರ್ಧ ಮಾಡ್ಬೋದು. ನನಗಿರೋ ಮಾಹಿತಿ, ನೀವೇನಾದ್ರೂ ಅನ್ಕೊಳ್ಳಿ, ನೆಗೆಟಿವ್ ಅನ್ಕೊಳ್ಳಿ, ಯಾಕಂದ್ರೆ ಇರೋ ಫ್ಯಾಕ್ಟ್ ನ ಹೇಳ್ಬೇಕಾಗುತ್ತೆ. ಸುಮ್ನೆ ಹಂಗ ಆಗ್ಬಿಡುತ್ತೆ, ಹಿಂಗ ಆಗ್ಬಿಡುತ್ತೆ, ಇಷ್ಟ ದಿನ ಎಲ್ಲ ಹೇಳಿ ಪಾಪ ನೀವೆಲ್ಲೋ ಮಾಡ್ತಾರೆ ಕೆಲಸ ಬಿಟ್ಟು ಮತ್ತೆ ಬಂದು ಓದ್ಕೊಂಡ್ ಕೂತ್ಕೊಂಡು ಏನೇನೋ ಅನುಭವಿಸಿದ್ರ. ಸೊ ನನಗೆ ಹಂಗೆಲ್ಲ ಹೇಳೋದಿಲ್ಲ, ಇರೋದು ವಿಷಯ ಹೇಳ್ತೀನಿ, ಆಯ್ತಾ? ಹಿಂಗಿದೆ. ಇನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತೆ ನಾವು ಮಾಹಿತಿ ಪಡೆದಾಗ ಗೊತ್ತಾಗಿದ್ದು ನಮ್ಗೆ, ಅಲ್ಲಿ ಇರೋದು ಅಷ್ಟೇ 59, ಯಾವ್ದು ಇಲ್ಲ. ಅಲ್ಲೆಲ್ಲ ಪ್ರಮೋಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅದು ಮಾಡಿದಾರೆ. PSI ಕೂಡ ಆಸ್ ಇಟ್ ಈಸ್ ಹಂಗೆ ಮಾಡ್ಕೊಂಡಿರೋದು ಅವ್ರು. ಇನ್ನು ಎಕ್ಸೈಸ್ ಗಾರ್ಡ್ ಏನಿದೆಯಲ್ಲ, ಅದು ಸೇಮ್ ಇದೆ, 942 ಹುದ್ದೆಗಳಿದೆ. ಇನ್ನು ಉಳಿದಂತೆ ಬರೀ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಇವ್ರು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಹೊರತು ಇಲಾಖೆಗಳದ್ದು ಇಲ್ವೇ ಇಲ್ಲ. KPSC ಅದಂತೂ ಸ್ಪಷ್ಟವಾಗಿ ಆಗಸ್ಟ್ ತಿಂಗಳವರೆಗೂ ಯಾವ ನೇಮಕಾತಿ ಕೂಡ ಅಧಿಸೂಚನೆ ಹೊರಬರುವಂತ ಸಾಧ್ಯತೆಗಳೇ ಇಲ್ಲ. ಸದ್ಯಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆಯಲ್ಲಿದೆ. ಸೊ ಇದು ಒಂದ್ ಕಡೆ ಕ್ಲಿಯರ್. ಇನ್ನು ಲ್ಯಾಂಡ್ ಸರ್ವೇರ್ದು ನೋಡಿ, ಮೊನ್ನೆ ನಾವು ಒಂದು ಸಭೆ ಮಾಡಿದ್ವಿ ಸರ್ಕಾರದ ಪರವಾಗಿ. ಶಶಿ ಹುಲಿಕುಂಟೆಮಠ ಅಂತೇಳಿ ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರದ MLC ಅಭ್ಯರ್ಥಿ, ಅವ್ರು ಕೂಡ ಬಂದಿದ್ರು. ಅವರು ಸರ್ಕಾರದ ಮಟ್ಟದಲ್ಲಿ ಸಚಿವರ ಜೊತೆ ಆಗಿರ್ಬೋದು, ತುಂಬಾ ಉಪಮುಖ್ಯಮಂತ್ರಿಗಳು ತುಂಬಾ ಆತ್ಮೀಯರಾದಂಥವ್ರು. ಸೊ ಅದ್ರ ಜೊತೆ ನಮ್ಮ ಸೂರ್ಯ ಮುಕುಂದರಾಜ್ ಸರ್ ಕೂಡ ಬಂದಿದ್ರು. ನಿಮ್ಗೆ ಗೊತ್ತಿದೆ ಅವರ ಬಗ್ಗೆ. ಯಾಕೆ ಅಂತಂದ್ರೆ ಕಾನೂನು ವಿಷಯದಲ್ಲಿ ಕಾನೂನು ಪ್ರಕೋಷ್ಠವನ್ನು ಮುನ್ನಡೆಸ್ತಾ ಇದ್ದಾರೆ ಕಾಂಗ್ರೆಸ್. ತುಂಬಾ ಅತ್ಯುತ್ತಮವಾದಂತ ಒಡನಾಟ ಇರುವಂತ ವ್ಯಕ್ತಿ, ಕಾಂಗ್ರೆಸ್ ವಕ್ತಾರರು, ಕಾಂಗ್ರೆಸ್ ಪಕ್ಷದವರು. ಸೊ ಅವರು ಕೂಡ ಬಂದಿದ್ರು. ಅವ್ರು ನಮ್ಗೆ ಸ್ಪಷ್ಟವಾಗಿ ಹೇಳಿದಂಥದ್ದು ಇಷ್ಟೇ, ಲ್ಯಾಂಡ್ ಸರ್ವೇರ್ದು KA ಕೊಡಿಸುವಂತ ಪ್ರಯತ್ನದಲ್ಲಿ ನಾವು ಮಂಡೇ ಅಂದ್ರೆ ಸೋಮವಾರ ಒಂದು ಅಧಿಕೃತವಾಗಿ ನಿರ್ಧಾರ ಹೇಳ್ತೀವಿ, ಸಚಿವರ ಹತ್ರ ಕೇಳ್ಕೊಂಡು ಫೈನಲ್ ಆಗಿ. ಬಟ್ ಅಲ್ಲಿವರೆಗೂ ನಾವೇನು ಹೇಳಲ್ಲ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೋ ಅದು ಪ್ರೆಷರ್ ಹಾಕ್ಸೋ ಕೆಲಸ ನಾವು ಮಾಡ್ತೀವಿ. ಇನ್ನೂ ಅಧಿಕೃತವಾಗಿ KA ಟ್ರಾನ್ಸ್ಫರ್ ಆಗಿದೆ ಏನು ಆರ್ಡರ್ ಇಲ್ಲ ಅಲ್ಲಿ. ಸುಮ್ನೆ ಖುಷಿಯಿಂದ ಹಂಗಾಗುತ್ತೆ ಹಿಂಗ್ ಮತ್ತೆ ಸುಮ್ನೆ ಕೂತ್ಕೊಂಡು ಮತ್ತೆ ಆಮೇಲೆ ಅವ್ರು KPSC ನಡೆಸೋದು ಅಂದ್ರೆ ಅವಾಗ ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸೊ ಎಜುಕೇಟೆಡ್ ತರ ಥಿಂಕ್ ಮಾಡೋದು ಕಲೀರಿ ಫಸ್ಟ್. ಒಂದು ಅಧಿಕೃತ ಆದೇಶ ಇರುವುದೇನೆ ಬಾಯಿಗೆ ಬಂದಂಗ ನಾನೀಗ ಆಯ್ತು ಈಗ ಹೇಳ್ಬಿಡ್ತೀನಪ್ಪ, PDO KS ನೇಮಕಾತಿ ರದ್ದು ಮಾಡಿದಾರೆ, ರದ್ದು ಆಗ್ಬಿಡುತ್ತಾ? ಅಧಿಕೃತವಾಗಿ ಆದೇಶ ಬೇಕು ತಾನೆ. ಸೊ ಹಂಗಲ್ಲಿ ಅಧಿಕೃತವಾಗಿ ಆದೇಶ ಬೇಕು. ಅದು ಇಲ್ವೇ ಇಲ್ಲ ಅಂತಂದ್ರೆ ನಾವು ಹೇಳ್ತೀವಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರ? ಅಷ್ಟು ಈಸಿ ಇದೆಯಾ? ಇನ್ನು AOನೇ ಪ್ರಯತ್ನ ಮಾಡ್ತಿದಾರಂತೆ ಮತ್ತೆ KPSC ತಗೊಳಕ್, ಅಷ್ಟೊಂದು ಒತ್ತಡ ಇದೆ ಅಲ್ಲಿ. ಸೊ ಅವ್ರಿಗೆ ಗೊತ್ತಿದೆ ಯಾವ ನೇಮಕಾತಿಲಿ ಹೆಂಗ್ ಲಾಭ ಇದೆ ಏನು ಅಂತ. ಇರೋ ವಿಷಯ ಇದು. ಸುಮ್ನೆ ಒಂದು ವಿಷಯ ಹೇಳ್ತೀನಿ, ನೀವೇ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ಹಲವಾರು ಬಾರಿ. ನಾನೇ ಹೇಳಿದ್ರು ಸುಳ್ಳು ಹೇಳಿದ್ರು, ಹೌದು ಹಿಂಗ್ ಹೇಳ್ತಾ ಇದೀನಮ್ಮ, ನೀವು ಈ ತರ ತಪ್ಪು ಮಾಡ್ತಾ ಇದೀರಾ, ಇಲ್ಲಿ ಈ ವಿಷಯದಲ್ಲಿ ರಾಂಗ್ ಇದೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ನೀವು ಕೂಡ ಸರಿಯಾಗಿ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸುಮ್ನೆ ಏನೇನೋ ನೀವು ಹಿಂಗೆ ಕೇಳ್ಕೊಂಡ್ ಕೂತಿದ್ದಕ್ಕೆ 3 ವರ್ಷ ಬಂದ್ ಕೂತಿದೀವಿ ಪರಿಸ್ಥಿತಿ. ಒಂದ್ ಖುಷಿ ಪಡಿಸಿದ ತಕ್ಷಣ ಆ ಸ್ಟೇಟ್ಮೆಂಟ್ ನೋಡಿ ಖುಷಿ ಆಗ್ಬಿಡೋದು, ನಾಳೆ ಮತ್ತೆ ಹೋದ್ರು ಒಂದ್ ವಾರ ಆದ ತಕ್ಷಣ ಮತ್ತೆ ಹೋರಾಟ ಮಾಡೋ ನೇಮಕಾತಿ ಆಗ್ತದೆ. ಏನ್ ಮಾಡಕ್ಕೆ ಹೊರಟಿದೀವಿ ನಾವು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಬೇಕು ನಾವು. ಇರೋ ಸ್ಥಿತಿಗತಿಗಳು ಹಿಂಗಿದೆ. ಇಲಾಖೆ ಒಳಗಡೆ ಅಧಿಕಾರಿಗಳು ಕೊಡೋ ಮಾಹಿತಿ ಎಲ್ಲವೂ ಕೂಡ ಅಲ್ಲಿ ಅಧಿಕೃತ ಇಲ್ಲ. ಸಚಿವರು ಕೂಡ ಅಷ್ಟೇ. ನೋಡಿದ್ರ ಮೊನ್ನೆ ಸೆಷನ್ ನಡೆಯೋ ಟೈಮಲ್ಲಿ ಅವ್ರು ಏನೇನು ಕೊಟ್ಟಿದ್ರು, ಅಬಕಾರಿ ಇನ್ಸ್ಪೆಕ್ಟರ್ದು, ಎಕ್ಸೈಸ್ ಇನ್ಸ್ಪೆಕ್ಟರ್ದು ಏನಿದೆ ಮಾಹಿತಿ. ಸೊ ನೋಡಿ, ಕರೆಕ್ಟ್ ಆಗಿ ನೀವು ಕೂಡ, ನಿಮಗೂ ನಾಲೆಜ್ ಇದೆ, ಇಲಾಖೆಗಳ ನಂಬರ್ ಸಿಗುತ್ತೆ. ಕೆಲವು ಅಧಿಕಾರಿಗಳು ಪರಿಚಯ ಇರ್ತಾರೆ. ಎಲ್ಲೋ ಕುತ್ಕೊಂಡು ಲೈಬ್ರರಿ ಓದುವಾಗ ಒಂದು ಹಾಫ್ ಅನ್ ಅವರ್ ಫ್ರೀ ಮಾಡ್ಕೊಂಡು ಕರೆ ಮಾಡಿ, ಮೆಸೇಜ್ ಮಾಡಿ, ಅಥವಾ ನಿಮ್ಗೆ ಸಂಬಂಧಪಟ್ಟ ಅಣ್ಣ ತಮ್ಮ ಯಾರೋ ಇಲಾಖೆಗಳಲ್ಲಿ ಇರ್ತಾರೆ, ಕೇಳಿ ಮಾಹಿತಿ ಖಂಡಿತ ಹೇಳ್ತಾರೆ. ಕರೆಕ್ಟ್ ಆಗಿ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡಿ. ಸುಮ್ನೆ ಎಲ್ಲೋ ಕೂತಿರ್ತೀರಾ, ಈಗ ನಾನೇನೋ ಒಂದು ಹೇಳ್ತೀನಿ, ಹೇಳಿದ ತಕ್ಷಣ ಆಯ್ತು ನಾಳೆಯಿಂದ
ನೇಮಕಾತಿ ರೆಡಿ ಇದೆ, ಇನ್ನು ಓದಕ್ ಶುರು ಮಾಡ್ತಾ ಓದ್ತೀರಾ. ಒಂದ್ 15 ದಿನ ಆದ್ಮೇಲೆ ಆಗಲ್ಲ ಅಂದ್ರೆ ಅಮ್ಮಾರ ಏನೋ ಹೇಳ್ಬಿಟ್ಟ, ನಾವು ಓದಕ್ ಬಂದ್ವಿ ಮತ್ತೆ ಟೈಮ್ ವೇಸ್ಟ್. ಹಂಗೆ ಬೇಡ, ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರ್ಲಿ. ಸುಮ್ನೆ ನಾನೇ ಹೇಳಿದ ತಕ್ಷಣ ಆಗತ್ತೆ ಅಂದ ತಕ್ಷಣ ಆಗುತ್ತೆ, ಆಗಲ್ಲ ಅಂದ ತಕ್ಷಣ ಹಂಗೇನು ಇಲ್ಲ. ಸರ್ಕಾರದ ಮಟ್ಟದಲ್ಲಿ ಬೇರೆ ಚಿಂತನೆಗಳೇ ಇದೆ ಆಯ್ತಾ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ ಹಿಂಗಿದೆ ಸಿಚುವೇಶನ್. ಅವರು ಒಂದು ಆರ್ಥಿಕ ಇಲಾಖೆಗೆ ಏನ್ ಕಳಿಸ್ತಾರಲ್ಲ ಹುದ್ದೆಗಳ ಹೆಚ್ಚುವರಿ, ಈಗ ನೇಮಕಾತಿಗೆ ಅನುಮೋದನೆಗೆ, ಅದನ್ನ ಕಡಿಮೆ ಮಾಡಿ ಅಂತ ಕೇಳ್ತಿದಾರಂತಲ್ಲಿ. ಇಷ್ಟು ಬೇಡ, ಈ ಫಿನಾನ್ಷಿಯಲ್ ಹಿಂಗಿದೆ. ನಾಳೆ ಅವರು ಇದೊಂದೇ ಯೋಚನೆ ಮಾಡಲ್ಲ, ನೇಮಕಾತಿ ಆದ್ಮೇಲೆ ಅವ್ರಿಗೆ ಸ್ಯಾಲ್ರಿ ಕೊಡೋದ್ರಿಂದ ಪ್ರತಿಯೊಂದು ಇರುತ್ತೆ. ಅಲವೆನ್ಸ್ ಈ ಪೊಲೀಸ್ ಇಲಾಖೆಯಲ್ಲಿ ಆದ್ರೆ ಸ್ಯಾಲ್ರಿಗಿಂತ ಜಾಸ್ತಿ ಅಲವೆನ್ಸಸ್ ಇರುತ್ತೆ ಅವ್ರಿಗೆ. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಆಮೇಲೆ ಸೇಫ್ಟಿ, ಮುಂದೆ ಏನಾದ್ರು ಅನಾಹುತಗಳಾದಾಗ ಯಾವ್ಯಾವ ರೀತಿ ಅಲವೆನ್ಸಸ್, ಅದೆಲ್ಲದಕ್ಕೂ ಕೂಡ ಹಣ ಹೊಂದಿಸ್ಬೇಕು. ನಾಟ್ ಓನ್ಲಿ ಸ್ಯಾಲ್ರಿ, ಅದೆಲ್ಲದಕ್ಕೂ ಕೂಡ ಬಜೆಟ್ ಇಡಬೇಕು, ಎಲ್ಲವೂ ಇರುತ್ತೆ. ಸೊ ಈ ರೀತಿ ವ್ಯವಸ್ಥೆ ಇರುವಾಗ ನಾವು ಸುಮ್ನೆ ಕೆಲವ್ರಿಗೆ ಹೇಳಿದ್ರೆ ಅನಿಸುತ್ತೆ, ನೆಗೆಟಿವ್ ಆಗಿ ಹೇಳ್ತಾರೆ, ಓದೋರಿಗೆ ಡಿಮಾರ್ಟ್. ಓದ್ರಿ, ಯಾರು ಬೇಡ ನಾನು ಓದಿ, ಎಷ್ಟಾದ್ರೂ ಓದಿ, 3 ವರ್ಷ ಇನ್ನೂ 3 ವರ್ಷ ಓದಿದ್ರೆ ಯಾರು ಬೇಡನಲ್ಲ. ಅದು ನಿಮ್ಮ ಮನೆ ಪರಿಸ್ಥಿತಿ, ಮನಸ್ಸಿನ ಪರಿಸ್ಥಿತಿ. ನಾವು ಅದನ್ನ ಓದಬೇಡಿ, ನೀವು ಅದ್ ಮಾಡ್ಬೇಡಿ ಅಂತ ಹೇಳಲ್ಲ, ಆರಾಮಾಗಿ ಪ್ರಿಪೇರ್ ಆಗಿ. ಬಟ್ ಇರೋ ಸ್ಥಿತಿ ಹಿಂಗಿದೆ ನೇಮಕಾತಿ ಕುರಿತು. ಅಲ್ಟಿಮೇಟ್ ಟ್ರೂತ್ ಇದು. ಆಗತ್ತೆ ಇನ್ 2-3 ದಿನ ಅಂತ ನಾನು ಯಾವತ್ತ ಹಂಗ್ ಭರವಸೆ, ನಾನು ಕೆಲವು ದಿನಗಳಿಂದ ತಪ್ಪು ಮಾಡ್ತಾ ಇದ್ದೆ. ನನಗೆ ಅರ್ಥ ಆದ್ಮೇಲೆ ರಿಯಾಲಿಟಿ ತಿಳ್ಕೊಂಡ್ಮೇಲೆ ಇರೋದು ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮನ್ನ ನಮಗೆ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ನಮ್ಮ ಮಾತು ಕೇಳ್ತಾ ಇರ್ತಾರೆ ಅಂದ್ರೆ ಒಂದು ರೈಟ್ ವೇಗ್ ಹೋಗ್ಲಿ ಅಷ್ಟೇ. ಸುಮ್ನೆ ಖುಷಿ ಪಡ್ಸೋಕೇನೋ ಹೇಳಿ ನಾಳೆಯಿಂದ ಮತ್ ಸುಮ್ನಾಗಿ ಕುತ್ಕೊಂಡು ಅದ್ರ ಅವಶ್ಯಕತೆ ನಮ್ಗೆ ಇಲ್ವೇ ಇಲ್ಲ. ನೇಮಕಾತಿಗೆ ಯಾರ್ಯಾರು ನೋಡಿ ಪೊಲೀಸ್ ಇಲಾಖೆಗೆ ಓದ್ತಾ ಇರೋರಿಗೆ, ಎಸ್ಪೆಷಲಿ PC ಹೋದವ್ರಿಗೆ ಓದಿ. ಆ ನೋಟಿಫಿಕೇಶನ್ ಇದೆ, ಅದು ಪಾಸಿಬಲ್ ಇದೆ. PSI ಮಾತ್ರ ಅದಿನ್ನೂ ಅಧಿಕೃತವಾಗಿ ಮಾಹಿತಿ ಇಲ್ಲ. ಟೀಚರ್ಸ್ ಕೂಡ ಇಲ್ಲ, ಅಬಕಾರಿ ಇಲಾಖೆದು ಇಲ್ಲ, FDSD KPS ಇದಂತೂ ಇಲ್ವೇ ಇಲ್ಲ. ಆಗಸ್ಟ್ ವರೆಗೂ ಅದು ಸಾಧ್ಯನೇ ಇಲ್ಲ ಅನ್ಕೊಂಡ್ಬಿಡಿ. ಯಾಕಂದ್ರೆ ಪೆಂಡಿಂಗ್ ಇರೋದ್ರ ಬಗ್ಗೆ ಅವರು ತುಂಬಾ ಕ್ರಮ ತಗೊಳ್ತಿದ್ದಾರೆ. ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಮುಗಿಸ್ಬೇಕಿದೆ, ಒತ್ತಡ ಇದೆ, ತುಂಬಾ ಕೇಸ್ಗಳಿದೆ ನೇಮಕಾತಿಗಳ ಮೇಲೆ, ಅವೆಲ್ಲ ಕಾರಣಗಳಿದೆ. ಸೊ ಅದಕ್ಕೆ ನಿನ್ನೆ ನಾನು KPSC ಕೂಡ ಕಾರ್ಯದರ್ಶಿ ಮೇಡಮ್ ಅವರಿಗೆ ಒಂದಿಷ್ಟು ಪಾಪ ಅವರು ಕರೆ ಮಾಡಿ ಮತ್ತೆ ಹೇಳಿದ್ರು, ಇಲ್ಲ ನಿನ್ನೆ ಪಾಸಿಬಲ್ ಆಗ್ಲಿಲ್ಲ ಸ್ವಲ್ಪ ಭೇಟಿಗೆ. ಕಾರಣ ಇನ್ನೊಂದು ವಿದ್ಯಾರ್ಥಿ ಸಂಘಟನೆ ಮುಖಂಡರು ಬಂದಿದ್ರು. ಅವರೊಂದಿಷ್ಟು ವಿದ್ಯಾರ್ಥಿಗಳ ಜೊತೆ ತುಂಬಾ ಡಿಸ್ಕಷನ್ ಹೆಚ್ಚು ಹೊತ್ತಾದ್ರಿಂದ ನಮ್ಗೆ ಅವಕಾಶ ಸಿಗಲಿಲ್ಲ. ನಮ್ಗೆ ಮಂಡೇ ಬರೋದಕ್ಕೆ ಹೇಳಿದ್ದಾರೆ. PDO ಮತ್ತು KS ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡ್ಬೇಕಿತ್ತು. ಯಾಕೆ ಅಂತಂದ್ರೆ ವಿತೌಟ್ ನಾವು ಅವರಿಗೆ ಇಂಟಿಮೇಷನ್ ಮಾಡೋದು ಏನು ಮಾಡಕ್ಕಲ್ಲ, ಅವ್ರಿಗೆ ಕೊಡ್ತೀವಿ. ಮುಂದಿನ ನಿರ್ಧಾರ ನಾವೇನ್ ಮಾಡ್ಬೇಕು ಆಲ್ರೆಡಿ ನಡೀತಾ ಇದೆ, ಅದು ಆಗತ್ತೆ. ಸೊ ಅದಕ್ಕೆ ಇರೋ ವಿಷಯಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಾನೇ ಹೇಳಿ, ಇನ್ನೊಬ್ರು ಹೇಳಿ, ಪೇಪರಲ್ಲಿ ಬರಲಿ, ಟಿವಿಲಿ ಬರಲಿ, ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ರಿಯಾಲಿಟಿನ ಅರ್ಥ ಮಾಡ್ಕೊಂಡು ಓದೋದಕ್ಕೆ ಕೂತ್ಕೊಳ್ಳಿ. ಸುಮ್ಮನೆ ಆಮೇಲೆ ಯಾರನ್ನು ಬ್ಲೇಮ್ ಮಾಡ್ಕೊಂಡು ಅವರಿಂದ ಹಿಂಗಾಯ್ತು, ಇವ್ರಿಂದ ಹಿಂಗಾಯ್ತು, ಯಾರಿಂದನೂ ಆಗಲ್ಲ. ಎಲ್ಲರೂ ಹೇಳೋದನ್ನ ಹೇಳ್ತಾರಷ್ಟೇ. ಮಾಡ್ಬೇಕಾಗಿರೋದು ಅಲ್ಟಿಮೇಟ್ಲಿ ಅಂಡ್ ಸಮಸ್ಯೆ ಇರೋದು ನಿಮ್ಗೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿನೆಲ್ಲವನ್ನು ಕೂಡ ನೋಡ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿ ಹೊರತು ಬೇರೆ ಯಾರೋ ಹೇಳಿದ ತಕ್ಷಣ ಈಗ ನಾನು ಹೇಳಿದ ತಕ್ಷಣ ಇನ್ನೊಬ್ರು ಹೇಳಿದ ತಕ್ಷಣ ಅದು ನಿಮ್ಮ ಪರಿಸ್ಥಿತಿ ನಾವು ಬದಲಾಯಿಸಕ್ಕಾಗಲ್ಲ. ಸೊ ಇರೋದು ಹಿಂಗಿದೆ ನೋಡಿ. PC ಆಸ್ಪಿರೆಂಟ್ಸ್ ಅಂತೂ ಒಂದು ಧೈರ್ಯ ಇದೆ, ಭರವಸೆ ಇದೆ. ಇನ್ನು PSI ಇದಂತೂ ನಾನು 100% ಅಂತ ಹೇಳಕ್ಕಾಗಲ್ಲ. ಇನ್ನು ಉಳಿದಂತೆ ಬೇರೆ ನೇಮಕಾತಿಗಳದ್ದು ಕೂಡ ಯಾವುದು KPSC ಇದಂತೂ ಸದ್ಯಕ್ಕೆ ಯಾವುದೂ ಇಲ್ಲ. ಹೊಸದು ಕೂಡ ಇನ್ನು ಪ್ರಸ್ತಾವನೆ ತೆಗೆದುಕೊಂಡಿಲ್ಲ ಅವರು. ಸೊ ಇರೋದಿಷ್ಟು ಮಾಹಿತಿ ಇದೆ. ಧನ್ಯವಾದಗಳು.